ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 29ನೆಯ ಕತೆ. ಭೋಜರಾಜ ಸಿಂಹಾಸನವನ್ನೇರೋಕೆ ಬಂದಾಗ 29ನೆಯ ಪ್ರತಿಮೆ ಈ ಕಥೆಯನ್ನ ಹೇಳುತ್ತೆ. ಒಂದು ದಿನ ರಾತ್ರಿ ವಿಕ್ರಮಾದಿತ್ಯ ತನ್ನ ರಾಜ್ಯದಲ್ಲಿ ಕಾನೂನು ಪರಿಪಾಲನೆ ಹೇಗಿದೆ ಅಂತ ತಿಳಿಯೋಕೆ ಸಾಮಾನ್ಯನಂತೆ ವೇಷ ಧರಿಸಿ ಉಜ್ಜಯಿನಿ ನಗರದ ರಸ್ತೆಗಳಲ್ಲಿ ಅಡ್ಡಾಡುತ್ತಾ ಬರ್ತಾ ಇರ್ತಾನೆ. ಒಂದು ನಿರ್ಜನ ರಸ್ತೆಯಲ್ಲಿ 4 ಕಳ್ಳರು ತಮ್ಮಲ್ಲೇ ಮಾತನಾಡಿಕೊಳ್ತಾ ಇದ್ದದನ್ನ ನೋಡಿದ. ಆ 4 ಜನ ವಿಕ್ರಮಾದಿತ್ಯನನ್ನು ಕಂಡು ಯಾರೆಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾನು ನಿಮ್ಮಂತೆಯೇ ಒಬ್ಬ ಅಂತ ಹೇಳಿದ. ಆ ಚೋರರು ಹಾಗಿದ್ದರೆ ನೀನು ನಮ್ಮೊಡನೆ ಸೇರಿಕೋ ಎಂದು ರಾಜನನ್ನೂ ತಮ್ಮೊಟ್ಟಿಗೆ ಕರೆದೊಯ್ತಾರೆ. ವಿಕ್ರಮಾದಿತ್ಯ ಈ 4 ಏನು ಮಾಡುವರೆಂದು ನೋಡಲು ಅವರೊಡನೆ ಹೋಗೋಕೆ ಒಪ್ಪಿದ್ದ. ಎಲ್ಲರೂ ಒಬ್ಬ ದೊಡ್ಡ ಶ್ರೀಮಂತನ ಮನೆಗೆ ಕನ್ನ ಹಾಕಿ ಹಣವನ್ನು ಲಪಟಾಯಿಸೋಣ ಅಂತ ನಿರ್ಧಾರ ಮಾಡಿದ್ರು. ಆ 4 ಪೈಕಿ ಒಬ್ಬ ತಾನು ಈ ಕಳ್ಳತನಕ್ಕೆ ಒಂದು ಶುಭ ಮುಹೂರ್ತವನ್ನು ನೋಡಿ ಹೇಳುವುದಾಗಿ ತಿಳಿಸಿದ. 2ನೇಯವನು ತನಗೆ ಪ್ರಾಣಿಗಳ ಭಾಷೆ ಗೊತ್ತು ಅಂತ ಹೇಳ್ದ. 3ನೇಯವನು ತಾನು ಕಳ್ಳತನ ಮಾಡುವಾಗ ಇತರರಿಗೆ ತಾನು ಕಾಣಿಸಿಕೊಳ್ಳದಂತೆ ಕಳ್ಳತನ ಮಾಡೋ ಸಾಮರ್ಥ್ಯವನ್ನ ಪಡೆದಿದ್ದೇನೆ ಅಂತ ಹೇಳ್ದ. 4ನೇಯವನು ತನ್ನನ್ನು ಯಾರೂ ಸಾಯಿಸಲಾರರು, ಈ ವಿದ್ಯೆ ನನಗೆ ಗೊತ್ತು ಅಂತ ಹೇಳಿದ. ಅವರೆಲ್ಲ ವಿಕ್ರಮಾದಿತ್ಯನನ್ನು ಅವನು ಯಾವ ವಿದ್ಯೆ ಬಲ್ಲವನೆಂದು ಕೇಳಲು ರಾಜನು ನನಗೆ ಯಾವ ವಿಶೇಷ ಗುಣಗಳು ಇಲ್ಲ, ಆದರೆ ಒಂದು ಮನೆ ಒಳ ಹೊಕ್ಕಡನೆ ಹಣ ಮತ್ತು ಒಡವೆಗಳು ಎಲ್ಲಿದೆ ಅಂತ ಹೇಳಿಬಿಡಬಲ್ಲೆ ಎಂದ. ಕಡೆಗೆ ಆ 5 ಜನರು ವಿಕ್ರಮಾದಿತ್ಯನ ಅರಮನೆಗೆ ಕನ್ನ ಹಾಕಿ ಬಿಡೋಣ ಅಂತ ನಿರ್ಧರಿಸಿ ಅರಮನೆಗೆ ಹೋದ್ರು. ವಿಕ್ರಮಾದಿತ್ಯ ಅವರಿಗೆಲ್ಲ ಆ ಅರಮನೆಯಲ್ಲಿ ಒಡವೆ ಹಣಗಳನ್ನ ಎಲ್ಲಿಟ್ಟಿದ್ದಾರೆ ಎಂಬುದನ್ನ ಹೇಳಿ ಅಲ್ಲಿಗೆ ಕರೆದೊಯ್ದ. ಒಂದು ಕೋಣೆಯಲ್ಲಿ ಒಂದು ಭಾರೀ ಪೆಟ್ಟಿಗೆ, ಅದರ ತುಂಬಾ ಹೊನ್ನಿನ ನಾಣ್ಯಗಳು ಇದ್ದುವು. ಬಗೆ ಬಗೆಯ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳಿದ್ದುವು. ಆಗ ಇದ್ದಕ್ಕಿದ್ದಂತೆ ಹತ್ತಿರದಲ್ಲೆಲ್ಲೋ ಒಂದು ಮರಿ ಅರಚುವುದು ಕೇಳಿಸ್ತು. ಪ್ರಾಣಿಗಳ ಭಾಷೆಯನ್ನು ಬಲ್ಲವನಾಗಿದ್ದ 2ನೇ ಕಳ್ಳ, ಇದು ಶುಭ ಶಕುನವಲ್ಲ, ಈ ಪೆಟ್ಟಿಗೆಯನ್ನು ಕದ್ದರೆ ನಮಗೆ ಒಳ್ಳೆಯದಾಗೋದಿಲ್ಲ, ನಾವು ಇಲ್ಲಿಂದ ಹೋಗಿ ಬಿಡೋಣ ಅಂದ. ಆದರೆ ಉಳಿದ 3 ಕಳ್ಳರು ಹಣ ಮತ್ತು ಒಡವೆಗಳ ಮೇಲಿನ ವ್ಯಾಮೋಹದಿಂದ ಅವನ ಸಲಹೆಯನ್ನ ತಿರಸ್ಕಾರ ಮಾಡಿದ್ರು. ಎಲ್ಲರೂ ಸೇರಿಕೊಂಡು ಆ ಪೆಟ್ಟಿಗೆಯನ್ನ ಅರಮನೆಯಿಂದ ಹೊರಗೆ ತರ್ತಾರೆ. ಆ ವೇಳೆಗೆ ವಿಕ್ರಮಾದಿತ್ಯನು ಅವರು ಯಾರಿಗೂ ತಿಳಿಯದಂತೆ ಅರಮನೆಯ ಮತ್ತೊಂದು ಕೋಣೆ ಹೊಕ್ಕುಬಿಟ್ಟ. ಕಳ್ಳರು ವಾಪಸ್ಸು ಹೋಗುವಾಗ ಇನ್ನೊಂದು ಮನೆ ಲೂಟಿ ಮಾಡಿದ್ರು. ಆಗ ಅವರಿಗೆ 5ನೇಯ ಜೊತೆಗಾರ ಇಲ್ಲದೆ ಇರೋದು ತಿಳಿಯಿತು. ಅವನೆಲ್ಲೋ ಹೆದರಿ ಓಡಿ ಹೋಗಿರ್ಬೇಕು, ಸದ್ಯ ಒಂದು ಪಾಲು ಕೊಡೋದು ತಪ್ತು ಅಂತ ಅಂದ್ಕೊಂಡ್ರು. ಮಾರನೇ ದಿನ ಅರಮನೆಯಲ್ಲಿ ಕಳ್ಳತನವಾದ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತು. ನಗರ ರಕ್ಷಕನಂತೂ ನಡುಗಿಯೇ ಬಿಟ್ಟ. ಕಳ್ಳರನ್ನು ಹುಡುಕೋಕೆ 4 ದಿಕ್ಕಿಗೆ ಜನರನ್ನ ಅಟ್ಟಿದ. ಎಲ್ಲ ಕಳ್ಳರನ್ನ ಆ ದಿನ ಸಂಜೆ ವೇಳೆಗೆ ಹಿಡಿಯಲಾಯಿತು. ಮಾರನೇ ದಿನ ಅವರೆಲ್ಲರನ್ನ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ವಿಚಾರಣೆಗೆ ಅಂತ ಕರೆತರಲಾಗತ್ತೆ. ಕಳ್ಳರಿಗೆ ಸಿಂಹಾಸನದ ಮೇಲೆ ಕುಳಿತಿದ್ದ ಪ್ರಭು ಯಾರೆಂದು ತಿಳಿಯಿತು. ತಮ್ಮೊಡನೆ ಹಿಂದಿನ ದಿನ ಕಳ್ಳತನದಲ್ಲಿ ಜೊತೆಯಾಗಿದ್ದ 5ನೇಯವನೇ ವಿಕ್ರಮಾದಿತ್ಯ ಅಂತ ತಿಳಿದಾಗ ಹೆದರಿ ನಡುಗಿ ಹೋದ್ರು. ರಾಜನು ನಕ್ಕು ಅವರಿಗೆ, ಹೆದರಬೇಡಿ, ನೀವೆಲ್ಲ ಪ್ರತಿಭೆ ಉಳ್ಳವರು, ಆದರೆ ಆ ಪ್ರತಿಭೆಯನ್ನ ವ್ಯರ್ಥಗೊಳಿಸಿ ಪಾಪದ ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ. ನಿಮಗೆಲ್ಲ ಒಳ್ಳೆ ಕೆಲಸಗಳನ್ನ ಕೊಡಿಸ್ತೇನೆ, ಆದ್ರೆ ಈ ಕಳ್ಳತನ ಮಾಡುವುದನ್ನ ಬಿಡಿ ಅಂತ ಹೇಳಿದ. ಆ 4 ಕಳ್ಳರು ರಾಜನಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ತಪ್ಪನ್ನ ಒಪ್ಪಿಕೊಂಡು ಮುಂದೆ ಸಜ್ಜನರಾಗಿ ಬಾಳಿದ್ರು. ಭೋಜರಾಜ ವಿಕ್ರಮಾದಿತ್ಯನು ಕಳ್ಳರನ್ನೂ ನಂಬಿ ಅವರಲ್ಲಿ ಔದಾರ್ಯ ಒಳ್ಳೆಯತನ ತೋರಿದ. ನಿನಗಿದು ಸಾಧ್ಯವೇ? ಹಾಗಾದ್ರೆ ಮಾತ್ರ ಸಿಂಹಾಸನವನ್ನೇರು, ಇಲ್ದಿದ್ರೆ ಇದ್ದುದರಲ್ಲಿಯೇ ತೃಪ್ತನಾಗಿ ಅರಮನೆಗೆ ಹಿಂದಿರುಗು ಅಂತ ಪ್ರತಿಮೆ ಹೇಳಿ ತನ್ನ ಸ್ಥಾನದಲ್ಲಿ ಹೋಗಿ ನಿಲ್ಲತ್ತೆ. ಭೋಜರಾಜ ಮರು ಮಾತನಾಡದೆ ಅರಮನೆಗೆ ಹಿಂದಿರುಗಿ ಬಿಡ್ತಾನೆ. ಶ್ರೋತೃಗಳೇ, ಇದಾಗಿತ್ತು ಗೊಂಬೆ ಹೇಳಿದ 29ನೆಯ ಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಡನೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.